ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವೆಲ್ಲಿಗೆ ಬಂದೀವಪ್ಪ ಅಂದ್ರೆ ನಮ್ಮ ಹೊಲಕ್ಕೆ ಬಂದೀವಿ. ಬಿಕಾಸ್ ನಾಳೆ ನಮ್ಮ ಮನೆ ದೇವರಾದಂಥ ಶ್ರೀ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇದೆ. ಸೊ ಅದಕ್ಕಾಗಿ ದೇವಸ್ಥಾನದ ಅಲಂಕಾರಕ್ಕಾಗಿ ಸ್ವಲ್ಪ ಚೆಂಡು ಹೂವು ಕಿತ್ಕೊಂಡು ಹೋಗೋಣ ಅಂತ, ಮತ್ತು ನಮ್ಮ ಹಸುಗೆ ಸ್ವಲ್ಪ ಮೇವು ತೊಗೊಂಡು ಹೋಗೋಣ ಅಂತ ನಾವು ನಮ್ಮ ಹೊಲಕ್ಕೆ ಬಂದಿದ್ದೀವಿ. ಹೊಲದಲ್ಲಿ ಯಾವ ರೀತಿ ಇರ್ತೀವಿ, ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಹೋಗೋಣ ನಮ್ಮ ಹೊಲಕ್ಕೆ. ಚೆಂಡು ಕಿತ್ಕೊಳ್ಳೋಕ್ಕೆ ಹಾಗೂ ಮೇವು ಮಾಡೋಕ್ಕೆ ನಾನು ಮತ್ತು ನಮ್ಮ ಅಕ್ಕ ಹಾಗೂ ನಮ್ಮ ಅಕ್ಕನ ಹೆಣ್ಮಕ್ಳು 4 ಜನ ಸೇರಿ ಬಂದಿದ್ವಿ. ನಾವು ಬಂದಾಗ ಟೈಮ್ 5 ಗಂಟೆ ಆಗಿತ್ತು. ಸೊ ಜಾಸ್ತಿ ಬೇಡ, ಸ್ವಲ್ಪನೇ ಮೇವು ಮಾಡಿ ಸ್ವಲ್ಪ ಚೆಂಡು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಮ್ಮ ಹೊಲದಲ್ಲಿ ಏನೇನು ಬೆಳೆ ಹಾಕಿದ್ವಿಪ್ಪ ಅಂತಂದ್ರೆ ಪೂರ್ತಿ ಹೊಲ ಮೆಣಸಿನ್ಕಾಯಿನೇ ಹಾಕಿದ್ದೀವಿ. ಆದರೆ ಸ್ವಲ್ಪ ಅಲ್ಲಲ್ಲಿ ಚೆಂಡು ಹೂವು ಹಾಕಿದ್ದೀವಿ, ಜಾಸ್ತಿ ಇಲ್ಲ ಚೆಂಡು ಹೂವು. ಹಾಗೆ ಅದ್ರ ಜೊತೆ ಮನೆಗೆ ತಿನ್ನೋದಕ್ಕೆ ಅಂತ ಸ್ವಲ್ಪ ಜೋಳ ಹಾಕಿದ್ದೀವಿ, ಅದು ಜಾಸ್ತಿ ಇಲ್ಲ. ಜಾಸ್ತಿ ಹಾಕಿರೋದು ಮೆಣಸಿನ್ಕಾಯಿ ಮಾತ್ರ. ಹಾಗೆ ಸ್ನೇಹಿತರೆ, ಇನ್ನೊಂದು ವಿಷಯ ಅಂತ ಅಂದರೆ ಸಿಟಿಲಿ ಇದ್ದು ಬೇಜಾರಾದವ್ರಿಗೆ ವೀಕ್ಲಿ ಒಂದ್ಸಲನಾದರೂ ಪ್ರಶಾಂತವಾದ ಸ್ಥಳಕ್ಕೆ ಬರಬೇಕು ಅಂತ ಅನಿಸುತ್ತೆ. ಸೊ ನೀವು ಅಲ್ಲಿ ಇಲ್ಲಿ ಹೋಗೋಕ್ಕಿಂತ ನಿಮ್ಮ ತೋಟಗಳಿಗೆ ಅಥವಾ ಹೊಲಕ್ಕೆ ಹೋಗಿ ಮೈಂಡ್ ಫ್ರೆಶ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ವೆಹಿಕಲ್ಸ್ಗಳ ಸೌಂಡ್ ಇರಲ್ಲ, ಯಾವ ಜನರ ಕಿರಿಕಿರಿ ಇರಲ್ಲ, ಪ್ರಶಾಂತವಾಗಿರುತ್ತೆ ಎಲ್ಲ ಸ್ಥಳಗಳು. ಹಾಗೆ ಶುದ್ಧವಾದ ಗಾಳಿ ಕೂಡ ಸಿಗುತ್ತೆ ನಿಮಗೆ, ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಹಾಗೆ ಇಲ್ಲಿ ವಾತಾವರಣ ಕೂಡ ಬೇರೆ ಕಡೆ ಸಿಟಿಲಿ ಎಲ್ಲೂ ಸಿಗಲ್ಲ. ದಿನಕ್ಕೊಂದು ಸೂರ್ಯೋದಯ, ಆ ಸೂರ್ಯನಿಗೊಂದು ಸಂಜೆ, ಪ್ರತಿ ಸಂಜೆಗೊಂದು ಅನುಭವ, ಆ ಅನುಭವಗಳೊಂದಿಗೆ ಈ ನಮ್ಮ ಬದುಕು. ಹೌದಲ್ವ ಸ್ನೇಹಿತರೆ? ದಿನ ಸೂರ್ಯಾಸ್ತವಾಗಲೇಬೇಕು. ಆ ಸೂರ್ಯಾಸ್ತದ ಜೊತೆಗೇ ನಾವು ಒಂದೊಂದು ಅನುಭವಗಳನ್ನ ಪಡೆದುಕೊಳ್ತಾ ಹೋಗಬೇಕು. ಅದ್ರ ಜೊತೆಗೇ ನಮ್ಮ ಈ ಬದುಕು ಸಾಗ್ತಾ ಇರುತ್ತೆ. ಸೂರ್ಯನಿಗೆ ಸೂರ್ಯೋದಯ ಸೂರ್ಯಾಸ್ತ ಅಂತ ಯಾವ ರೀತಿ ಇರುತ್ತೋ ಅದೇ ರೀತಿ ಮನುಷ್ಯನಿಗೂ ಕೂಡ ಹುಟ್ಟು ಸಾವು ಅಂತ ಇರುತ್ತೆ. ಸೊ ಅವುಗಳ ಮಧ್ಯೆನೇ ನಾವು ಈ ನಮ್ಮ ಬದುಕನ್ನು ಸಾಗಿಸಬೇಕಾಗುತ್ತೆ. ಅದಕ್ಕಾಗಿ ಯಾರಿಗೆ ಕೂಡ ಕೆಟ್ಟದ್ದನ್ನು ಮಾಡದೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ, ನಿಮಗೂ ಕೂಡ ಒಳ್ಳೆಯದೇ ಆಗುತ್ತೆ.
ನಾನು ಜಾಸ್ತಿ ಮೇವು ಮಾಡಲಿಲ್ಲ, ಸ್ವಲ್ಪನೇ ಮೇವು ಮಾಡಿ ಚೆಂಡು ಕಿತ್ಕೊಳ್ಳೋಣ ಅಂತ ಬಂದೆ. ಆ ಸೈಡ್ ನಮ್ಮ ಅಕ್ಕ ಮೇವು ಮಾಡ್ತಿದ್ದಾರೆ, ನಾನಿಲ್ಲಿ ಚೆಂಡು ಕೀಳ್ತಾ ಇದ್ದೀನಿ. ನಮ್ಮ ಅಕ್ಕನ ಮಗಳು ಮೊಬೈಲ್ ನೋಡ್ತಾ ಕೂತಿದ್ದಾಳೆ. ಹೂ ಕಿತ್ಕೋ ಬಾ ಅಂತ ಅಂದರೆ ಬರ್ತಾನೆ ಇಲ್ಲ. ಇವನು ನಮ್ಮ ಅಳಿಯ ವಿಡಿಯೋ ಮಾಡ್ತಾ ಇದ್ದಾನೆ. ಕೊನೆಯದಾಗಿ ಮೇವು ಮಾಡೋದೆಲ್ಲ ಮುಗೀತು, ಹಾಗೆ ಚೆಂಡು ಕೀಳೋದು ಕೂಡ ಮುಗೀತು. ಸಂಜೆ ಆಗ್ತಾ ಇದೆ, ಟೈಮ್ ಕೂಡ ಮುಗಿತಾ ಇದೆ. ಸೊ ನಾವೀಗ ಮನೆಗೆ ಹೋಗಬೇಕು. ಆದ ಕಾರಣ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ನಮ್ಮೂರಲ್ಲಿ ಜಾತ್ರೆ ಇದೆ. ಆ ಜಾತ್ರೆಯಲ್ಲಿ ಯಾವ ರೀತಿ ದೇವಸ್ಥಾನಕ್ಕೆ ಅಲಂಕಾರ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಜಾತ್ರೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಕೂಡ ವ್ಲಾಗ್ನಲ್ಲಿ ಹೇಳ್ತೀನಿ. ಸೊ ನಾಳೆ ವಿಡಿಯೋಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ ಎಲ್ಲರಿಗೂ.